ನಮಸ್ಕಾರ. ಇವತ್ತಿನ ವಿಡಿಯೋ ಶಾರ್ಟ್ ಟರ್ಮ್ ರ್ಯಾಲಿ ಈ ಕೆಳಗಿನ ಷೇರುಗಳಲ್ಲಿ. ನಾನು ಡಾಕ್ಟರ್ ಭರತ್ ಚಂದ್ರ ಮತ್ತು ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್ ಮತ್ತು ಡಾಕ್ಟರ್ ಭರತ್ ಚಂದ್ರ ವಿದ್ಯಾರ್ಥಿಗಳಿಗೆ ಒಂದಷ್ಟು ಅಡ್ವಾನ್ಸ್ ಇನ್ಫಾರ್ಮೇಶನ್. ಕಳೆದ ಕೆಲವು ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸಿಗೆ ಒಂದಷ್ಟು ಅವಕಾಶ ಸಿಕ್ಕಿದೆ ಹಣವನ್ನು ಮಾಡಿಕೊಳ್ಳಿಕ್ಕೆ. ಕಳೆದ ಒಂದು ವಾರದಲ್ಲಿ ಶೇರ್ಸ್ಗಳು ಬಹಳಷ್ಟು ಸಿಗ್ನಿಫಿಕೆಂಟ್ಲಿ ಮೇಲಕ್ಕೆ ಹೋಗಿದ್ದಾರೆ. ಅಂದರೆ 2023-24 ಫೈನಾನ್ಷಿಯಲ್ ಇಯರ್ ಏನಿದೆ ಅದಕ್ಕೆ ಒಂದು ಒಳ್ಳೆಯ ಎಂಡ್ ಅನ್ನು ಕಂಡಿದೆ. ಅಂತಂದ್ರೆ ನಾನು ಮಾತಾಡ್ತಾ ಇರೋದು ಫೈನಾನ್ಷಿಯಲ್ ಇಯರ್, ಕ್ಯಾಲೆಂಡರ್ ಇಯರ್ ಅಲ್ಲ. ಕಳೆದ ಒಂದು ವಾರದಲ್ಲಿ ನಿಫ್ಟಿ ಆಲ್ಮೋಸ್ಟ್ 2% ರ್ಯಾಲಿಯನ್ನು ಕಂಡಿದೆ ಮತ್ತು ಇಂಡಿವಿಜುವಲ್ ಸ್ಟಾಕ್ಸ್ ಏನಿದ್ರೂ ಕೂಡ ಒಂದು 5-10% ಅಪ್ರಿಸಿಯೇಷನ್ ಅನ್ನು ಕಂಡಿದ್ದಾವೆ. ಇದು ಒಂದು ಒಳ್ಳೆಯ ಪ್ರಾಫಿಟ್. ಪರ್ಸನಲಿ ಹೇಳಬೇಕು ಅಂತಂದ್ರೆ ನಮಗೂ ಈ ರ್ಯಾಲಿಯಲ್ಲಿ ಒಳ್ಳೆಯ ಪ್ರಾಫಿಟ್ ಆಗಿದೆ, ನಿಮಗೂ ಕೂಡ ಈ ರ್ಯಾಲಿಯಲ್ಲಿ ಪ್ರಾಫಿಟ್ ಆಗಿರಬಹುದು. ಅಥವಾ ಯಾರಾದರೂ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಅರಿತುಕೊಂಡು ಈ ಸಂದರ್ಭದಲ್ಲಿ ಹಣವನ್ನು ಹಾಕಲಿಲ್ಲ ಅಂತಂದ್ರೆ ನನಗನ್ಸುತ್ತೆ ಅವರು ತಪ್ಪು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಾರುಕಟ್ಟೆ ತಗೋ ಅಂತ ಪ್ರಾಫಿಟ್ ಕೊಡ್ತಾ ಇರ್ಬೇಕಾದ್ರೆ ನಾವು ಅದನ್ನು ಕೈ ಬಿಟ್ರೆ ಅದು ನಮ್ಮ ತಪ್ಪಾಗುತ್ತೆ, ಮಾರುಕಟ್ಟೆ ತಪ್ಪಲ್ಲ. ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರವನ್ನು ತೆಗೆದುಕೊಂಡವರಿಗೆ ನಾವು ಸುದೀರ್ಘವಾಗಿ ಎಲ್ಲವನ್ನು ಹೇಳ್ಕೊಟ್ಟಿದ್ದೇವೆ. ಲಾಂಗ್ ಟರ್ಮ್ ಅಲ್ಲಿ ಏನ್ ಮಾಡಬೇಕು, ಶಾರ್ಟ್ ಟರ್ಮ್ ಅಲ್ಲಿ ಏನ್ ಮಾಡಬೇಕು, ಮತ್ತೆ ಶಾರ್ಟ್ ಟರ್ಮ್ ನಲ್ಲಿ ನೀವೇನಾದ್ರೂ ಇನ್ನೂ ಪ್ರಾರಂಭ ಮಾಡಿದ್ರೆ ಈಗಲಾದ್ರೂ ಪ್ರಾರಂಭ ಮಾಡಿ, ಮೊದಲು ಪೇಪರ್ ಟ್ರೇಡಿಂಗ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಮಾಡಿ ಅನ್ನುವಂತಹ ಒಂದು ವಿವರಣೆಗೋಸ್ಕರ ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ನಿಮಗಾಗಿ ಮಾಡಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಸುಮಾರು ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ. ಯಾವ ರೀತಿ ಮಾರ್ಚ್ 2024ರಲ್ಲಿ ಹಲವಾರು ಷೇರುಗಳಲ್ಲಿ ಒಳ್ಳೆ ಪ್ರಾಫಿಟ್ ಬಂದಿದೆ, ಆ ಪ್ರಾಫಿಟ್ ನಮಗೂ ಕೂಡ ಬಂದಿದೆ ಅಂತ ಸಂತೋಷವಾಗಿ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ನಿಫ್ಟಿ ಗ್ರಾಫ್ ನವೆಂಬರ್ ಮಾರ್ಚ್ 2024 19,444 ಇದ್ದದ್ದು 21,462, 21,740, 22,000, ಕೊನೆಯಲ್ಲಿ 22,125ವರೆಗೂ ರ್ಯಾಲಿ ಹೋಗಿದೆ. ಅಂತಂದ್ರೆ ಈಗ ಸದ್ಯಕ್ಕೆ ಮೇಲಕ್ಕೆ ಹೋಗ್ತಾ ಇದೆ. ಇನ್ನು ಯಾವಾಗ ಎಂಡ್ ಆಗುತ್ತೆ, ಈ ರ್ಯಾಲಿ ಇನ್ನೂ ಕಂಟಿನ್ಯೂ ಆಗುತ್ತಾ ಕಾದು ನೋಡ್ಬೇಕು. ಪ್ರಾಫಿಟ್ಸ್ ಮೇಡ್ ಇನ್ ನಿಫ್ಟಿ 50 ಸ್ಟಾಕ್ಸ್ ಮಾರ್ಚ್ 2024. ನಂಬರ್ 1 L&T 10%, 2 ಟೈಟನ್ ಕಂಪನಿ 5%, 3 ಐಷರ್ ಮೋಟಾರ್ಸ್ 5%, 4 ಬಜಾಜ್ ಫೈನಾನ್ಸ್ 11%, 5 ITC 5%, 6 ಮಾರುತಿ ಸುಜುಕಿ 11%, 7 ಭಾರತಿ ಏರ್ಟೆಲ್ 9%, 8 ಇಂಡಸ್ಇಂಡ್ ಬ್ಯಾಂಕ್ 5%, 9 ಹಿಂಡಾಲ್ಕೋ 6%, 10 HDFC ಲೈಫ್ 8%. ಈಗ ಮುಂದಕ್ಕೆ ಹೋಗ್ತಾ ಇದ್ದಾಗೆ ಪ್ರಾಫಿಟ್ಸ್ ಮೇಡ್ ಇನ್ ನಿಫ್ಟಿ ನೆಕ್ಸ್ಟ್ 50 ಸ್ಟಾಕ್ಸ್ ಮಾರ್ಚ್ 2024. ಪಿಡಿಲೈಟ್ ಇಂಡಸ್ಟ್ರೀಸ್ 10%, HAL 6%, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ 6%, ಇಂಡಿಗೋ ಏರ್ಲೈನ್ಸ್ 14%, ಜಿಂದಾಲ್ ಸ್ಟೀಲ್ 8%. ಅಂದ್ರೆ ಈ ರ್ಯಾಲಿ ಇನ್ನೊಂದಷ್ಟು ಮೇಲಕ್ಕೆ ಹೋಗುವ ಚಾನ್ಸಸ್ ಇದೆ, ಇನ್ನೊಂದಷ್ಟು ಜಾಸ್ತಿ ಲಾಭವನ್ನು ಕೊಡುವಂತ ಎಲ್ಲಾ ಚಾನ್ಸಸ್ ಇದೆ. ಆದ್ದರಿಂದ ಈಗಲೇ ಮಾರಿಕೊಳ್ಳಬೇಕು ಅನ್ನುವಂತ ಅಗತ್ಯತೆ ಇಲ್ಲ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಕಲಿತವರಿಗೆ ಎಷ್ಟು ಬೆನಿಫಿಟ್ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಇವತ್ತಿನ ವಿಶೇಷವಾದ ವಿಡಿಯೋವನ್ನು ಸೃಷ್ಟಿ ಮಾಡಿದ್ದೇವೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಮೊದಲನೇದು, ಈ ವಿಡಿಯೋ ಮಾಡಿದ್ದು ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸಿಗೆ ಮೋಟಿವೇಟ್ ಮಾಡಲಿಕ್ಕೆ. ಆದಷ್ಟು ಬೇಗ ನಿಮ್ಮ ಹಣವನ್ನು ಹೂಡಿ. ನಿಮಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಮತ್ತೊಮ್ಮೆ ಟೆಕ್ನಿಕಲ್ ಅನಾಲಿಸಿಸ್ ಚಾಪ್ಟರ್ಗಳನ್ನ ಬ್ರಷ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ 100 ಪೇಜಿನ ನೋಟ್ಸ್ ಆಗ್ಲೇ ಇದೆ. ಎರಡನೇದ್ದು, ಕೆಲವು ಸತಿ ನಮಗನ್ಸುತ್ತೆ ಮಾರುಕಟ್ಟೆ ಮೇಲಕ್ಕೆ ಹೋಗ್ಲಿಕ್ಕಿಲ್ಲ, ಸಡನ್ ಆಗಿ ಮಾರುಕಟ್ಟೆ ಮೇಲಕ್ಕೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಇದು ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಮಾರ್ಚ್ ತಿಂಗಳಲ್ಲಿ, ಏಪ್ರಿಲ್ ಅಲ್ಲಿ, ಮೇ ಅಲ್ಲಿ ಸ್ವಲ್ಪ ಡಲ್ ಆಗಿರಬಹುದು ಅಂತ ನಾವು ಊಹಿಸಿದ್ವಿ. ಆದ್ರೆ ಮಾರುಕಟ್ಟೆ ಮತ್ತೆ ಪುನಃ ಒಂದು ಚಾನ್ಸ್ ಅನ್ನು ನಿಮಗೆ ಕೊಟ್ಟಿದೆ. ಮೂರನೇದ್ದು, ಬಹಳಷ್ಟು ಜನ ಮಾಡುವ ತಪ್ಪನ್ನು ನಿಮ್ಮ ಮುಂದೆ ಇಡ್ತೇನೆ. ಅವರು ಷೇರುಗಳನ್ನು ಕೊಳ್ಳಬೇಕಾದ್ರೆ ಗಟ್ ಫೀಲಿಂಗ್, ಅಂದ್ರೆ ಇದು ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗಬಹುದು ಅನ್ನುವಂತ ಒಂದು ಡೌಟ್ ನಿಂದ ಪರ್ಚೇಸ್ ಮಾಡ್ತಾರೆ. ಅದು ಸರಿಯಾದದ್ದಲ್ಲ. ಯಾಕಂದ್ರೆ ನೀವು ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಹಣವನ್ನು ಹೂಡಬೇಕು ಅಂತಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಆಧರಿಸಬೇಕು. ಅದರಲ್ಲಿ ಬೈ ಇಂಡಿಕೇಶನ್ ಬಂದ್ರೆ ಬೈ, ಸೆಲ್ ಬಂದ್ರೆ ಸೆಲ್, ಹೋಲ್ಡ್ ಇದ್ರೆ ಹೋಲ್ಡ್ ಅಂತ ಮಾಡ್ಕೊಂಡ್ರೆ ಆಗ ಸರಿಯಾದಂತ ಹಣ ನಿಮ್ಮ ಕೈಗೆ ಸೇರುತ್ತೆ. ಈಗ 4ನೇ ಅಬ್ಸರ್ವೇಷನ್. ಅನಾದಿ ಕಾಲದಿಂದಲೂ ಅಂದ್ರೆ ಕಳೆದ 24 ವರ್ಷದಿಂದ ನಾವು ಸತತವಾಗಿ ಹೇಳ್ತಾ ಬರ್ತಾ ಇದ್ದೇವೆ. ಏನು ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನಿಮಗೆ ಬರೋ ದುಡ್ಡು ಅಷ್ಟಕ್ಕಷ್ಟೇ, ಅಂದ್ರೆ ನಿಮ್ಮ ಪಾಕೆಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದೇ ಲಾಂಗ್ ಟರ್ಮ್ ಅಲ್ಲಿ ಹಣ ಬಂತು ಅಂತಂದ್ರೆ
ಅದರಲ್ಲಿ ಸಂಪತ್ತು ಉದ್ಭವ ಆಗುತ್ತೆ. ಮಕ್ಕಳ ಎಜುಕೇಶನ್ ಮದುವೆನ 100% ಫ್ರೀ ಮಾಡ್ಕೊಳ್ಬಹುದು. ಈಗ ಈ ವಿಡಿಯೋದ 5ನೆಯ ಮತ್ತು ಕೊನೆ ಅಬ್ಸರ್ವೇಷನ್, ನೀವು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ ಆಗಿದ್ದು ಅಥವಾ ನಮ್ಮ ಚಾನಲ್ ಮೆಂಬರ್ ಆಗಿದ್ದು ನಿಮಗೆ ಈ ಶಾರ್ಟ್ ರ್ಯಾಲಿನಲ್ಲಿ ಅಡ್ವಾಂಟೇಜ್ ತಗೊಳ್ಳಿಲ್ಲ ಅಂತಂದ್ರೆ ಮುಂದೆ ನೀವು ನಿಮ್ಮನ್ನೇ ಬೈಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇಂತಹ ಆಪರ್ಚುನಿಟಿ ಅವಾಗ ಬರೋದಿಲ್ಲ. ಅಂದ್ರೆ ಶಾರ್ಟ್ ಟರ್ಮ್ ನಲ್ಲಿ ಬಂದಾಗ ಚೆನ್ನಾಗಿ ಕ್ಯಾಪಿಟಲೈಸ್ ಮಾಡ್ಕೋಬೇಕಾಗುತ್ತೆ. ಒಂದಷ್ಟು ಹಣವನ್ನು ನಿಮ್ಮ ಖರ್ಚಿಗಾಗಿ ಬಳಸ್ಕೋಬಹುದು. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಇಡೀ ಫೈನಾನ್ಷಿಯಲ್ ಇಯರ್ ನ ತಗೊಂಡ್ರೆ 2023-24 ನಿಮಗೆ ತಿಳಿದ ಹಾಗೆ ನಿಮ್ಮ ಪರ್ಫಾರ್ಮೆನ್ಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಚೆನ್ನಾಗಿದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.